ಮಹದೇವಪುರದ ಬಿಜೆಪಿ ರೆಡ್ಡಿ ನಾಯಕರನ್ನು ಕಡೆಗಣಿಸಿರುವ ಲಿಂಬಾವಳಿಗೆ ಕಾದಿದೆಯಾ ಆಪತ್ತು? ಹೌದು, ಇಂತಹದೊಂದು ಚರ್ಚೆ ಇತ್ತೀಚೆಗೆ ರಾಜಧಾನಿಯಲ್ಲಿ ನಡೆಯುತ್ತಿದೆ. ಮಾಜಿ ಶಾಸಕ ಅರವಿಂದ ಲಿಂಬಾವಳಿ ಅವರು ಮಹದೇವಪುರ ಕ್ಷೇತ್ರದ ರಾಜಕಾರಣಕ್ಕೆ ಆಗಮಿಸುವ ಮೊದಲು ಇದ್ದಂತಹ ರೆಡ್ಡಿ ಸಮುದಾಯದ ಹಿರಿಯ ಬಿಜೆಪಿ ಮುಖಂಡರನ್ನು ಇದೀಗ ಕಡೆಗಣಿಸಿರುವ ಮಾತು ಕೇಳಿಬರುತ್ತಿದೆ. ಅದು ನಿಜ ಎನ್ನುವುದು ನಮ್ಮ ಚಾನೆಲ್ಗೆ ಹಿರಿಯ ಬಿಜೆಪಿ ಮುಖಂಡರಿಂದಲೇ ತಿಳಿದು ಬಂದಿದೆ. ಮಾಜಿ ಶಾಸಕ ಅರವಿಂದ ಲಿಂಬಾವಳಿ ಅವರು ತಮ್ಮ 3 ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಪ್ರಮುಖ ಕಾರಣಕರ್ತರು ಅಂದರೆ ಬಳಗೆರೆ ರಾಜಾರೆಡ್ಡಿ, ಜಯಚಂದ್ರ ರೆಡ್ಡಿ, ಪಣತ್ತೂರು ವೆಂಕಟಸ್ವಾಮಿ ಹಾಗೂ ಗುಂಜೂರು ಸುರೇಶ ರೆಡ್ಡಿ ಪ್ರಮುಖರು ಎನ್ನುವುದನ್ನು ಅಲ್ಲಗಳೆಯುವಂತಿಲ್ಲ. ರೆಡ್ಡಿ ಸಮುದಾಯದಲ್ಲಿರುವ ಈ 4 ಮಹದೇವಪುರ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದಂತಹ ಮೂಲ ಬಿಜೆಪಿಗರು ಎನ್ನುವುದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿಯಾಗಿದೆ. ಇಂತಹ ಹಿರಿಯ ಬಿಜೆಪಿ ಮುಖಂಡರು ಇದೀಗ ತೆರೆಮರೆಗೆ ಸರಿದಿದ್ದಾರೆ ಎನ್ನುವಂತಹ ಮಾತು ಕೇಳಿಬರುತ್ತಿದೆ. ಆ ಕುರಿತಂತೆ ಚಾನೆಲ್ ಅವರ ಆಪ್ತ ವಲಯವನ್ನು ಸಂಪರ್ಕ ಮಾಡಿದಾಗ ನಿಜ ಎನ್ನುವುದು ಖಚಿತವಾಗಿದೆ. ಇನ್ನು ಕೆಲವು ತಿಂಗಳುಗಳಿಂದಲೂ ಹಿರಿಯ ಬಿಜೆಪಿ ಮುಖಂಡರಾದಂತಹ ಬಳಗೆರೆ ರಾಜಾರೆಡ್ಡಿ, ಗುಂಜೂರು ಸುರೇಶ ರೆಡ್ಡಿ, ಜಯಚಂದ್ರ ರೆಡ್ಡಿ ಹಾಗೂ ಪಣತ್ತೂರು ವೆಂಕಟಸ್ವಾಮಿ ಅವರು ಸ್ಥಳೀಯವಾಗಿ ನಡೆಯುವಂತಹ ಶಾಸಕರ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ. ಆದರೆ ಹೊಸದಾಗಿ ಬಂದಂತಹ ಕೆಲ ಕಾರ್ಯಕರ್ತರಿಗೆ ಶಾಸಕಿ ಮಂಜುಳಾ ಲಿಂಬಾವಳಿ ಅವರು ಬಹಳ ಗೌರವದಿಂದ ಮಣೆ ಹಾಕುತ್ತಿರುವುದು ಹಾಗೂ ಅವರ ಮೂಲಕವೇ ಸದ್ದಿಲ್ಲದೆ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳುತ್ತಿರುವುದು ತಿಳಿದು ಬಂದಿದೆ. ಇನ್ನು ಮಹದೇವಪುರ ಮಂಡಲ ಅಧ್ಯಕ್ಷರಾಗುವ ಮುನ್ನ ಅಂದಿನ ಶಾಸಕ ಅರವಿಂದ ಲಿಂಬಾವಳಿ ಅವರನ್ನೇ ತೆರೆಮರೆಯಲ್ಲಿ ವಿರೋಧಿಸುತ್ತಿದ್ದಂತಹ ಮನೋಹರ ರೆಡ್ಡಿ ಮಾತ್ರ ಶಾಸಕರ ಹಿಂದೆ ಓಡಾಡಿಕೊಂಡಿದ್ದಾರೆ. ಇನ್ನು ಅವರ ಜೊತೆಗೆ ಕೆಲ ಯುವ ಮುಖಂಡರು ಇದ್ದಾರೆ. ಅವರೊಂದಿಗೆ ಪಕ್ಷದ ಕೆಲಸಗಳಿಗಿಂತ ಇತರೆ ಕೆಲಸಗಳನ್ನೇ ಹೆಚ್ಚಾಗಿ ಮಾಡುತ್ತಿರುವುದು ಹಿರಿಯ ಬಿಜೆಪಿ ಮುಖಂಡರುಗಳಿಂದಲೇ ತಿಳಿದು ಬಂದಿದೆ. ಸದ್ಯ ಮಹದೇವಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋತು ಸುಣ್ಣಾಗಿದೆ. ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಒಳಗೊಳಗೆ ಬಿಜೆಪಿ ಶಾಸಕರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದು ತಮ್ಮ ಸ್ವಾರ್ಥ ಸಾಧನೆಯಲ್ಲಿ ಮುನ್ನಡೆದಿರುವುದು ಇಡೀ ಕ್ಷೇತ್ರದ ಜನತೆಗೆ ಗೊತ್ತಿರುವಂತಹ ಸಂಗತಿಯಾಗಿದೆ. ಅದನ್ನು ನಾವು ಮತ್ತೆ ಬಿಡಿಸಿ ಹೇಳುವ ಅಗತ್ಯವಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಶಾಸಕಿ ಮಂಜುಳಾ ಲಿಂಬಾವಳಿ ಹಾಗೂ ಮಾಜಿ ಶಾಸಕ ಅರವಿಂದ ಲಿಂಬಾವಳಿ ಅವರಿಗೆ ಮುಂದಿನ ದಿನಗಳಲ್ಲಿ ಆಪತ್ತು ಕಟ್ಟಿಟ್ಟ ಬುತ್ತಿ ಎನ್ನುವುದಂತೂ ಸತ್ಯ. ಈಗಾಗಲೇ ಅರವಿಂದ ಲಿಂಬಾವಳಿ ಅವರು ತಮ್ಮ ವೈಯಕ್ತಿಕ ಹಾಗೂ ಸಾಮಾಜಿಕವಾಗಿ ನಡೆದುಕೊಂಡಂತಹ ರೀತಿ ನೀತಿಗಳಿಂದಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ದೊರಕಲಿಲ್ಲ. ಹೇಗೋ ತಮ್ಮ ಪತ್ನಿ ಮಂಜುಳಾ ಅವರಿಗೆ ಟಿಕೆಟ್ ಗಿಟ್ಟಿಸಿಕೊಂಡರು. ತಮ್ಮ ಸಂಘಟನಾ ಚತುರತೆಯಿಂದ ಪತ್ನಿ ಮಂಜುಳಾ ಅವರನ್ನು ಗೆಲ್ಲಿಸಿಕೊಂಡರು ಎನ್ನುವುದಕ್ಕಿಂತ ಅವರನ್ನು ಮಹದೇವಪುರ ಕ್ಷೇತ್ರದಲ್ಲಿನ ರೆಡ್ಡಿ ಸಮುದಾಯದ ಮುಖಂಡರಾದಂತಹ ಬಳಗೆರೆ ರಾಜಾರೆಡ್ಡಿ, ಜಯಚಂದ್ರ ರೆಡ್ಡಿ, ಗುಂಜೂರು ಸುರೇಶ ರೆಡ್ಡಿ ಹಾಗೂ ಪಣತ್ತೂರು ವೆಂಕಟಸ್ವಾಮಿ ರೆಡ್ಡಿ ಅವರು ಗೆಲ್ಲಿಸಿದರು ಎನ್ನಬಹುದು. ಕಾರಣ 4 ರೆಡ್ಡಿ ಸಮುದಾಯದ ಬಲಿಷ್ಠ ನಾಯಕರಾಗಿದ್ದಾರೆ. ಅರವಿಂದ ಲಿಂಬಾವಳಿ ಅವರು ಮಹದೇವಪುರ ಕ್ಷೇತ್ರಕ್ಕೆ ಕಾಲಿಡುವ ಮುಂಚೆಯಿಂದಲೂ ಬಿಜೆಪಿ ಪಕ್ಷವನ್ನು ಕಟ್ಟಿದವರು. ಅಂದಿನ ವರ್ತೂರು ಕ್ಷೇತ್ರ ಎಂದು ಇದ್ದಾಗಲೇ ಒಗ್ಗಟ್ಟಿನಿಂದ ಬಿಜೆಪಿ ಪಕ್ಷಕ್ಕಾಗಿ ಕಷ್ಟಪಟ್ಟು ದುಡಿದವರು. ಅಂತ ಕ್ಷೇತ್ರದ ಭಾಗವಾಗಿರುವ ಮಹದೇವಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯೊಬ್ಬರು ಗೆಲ್ಲಲು ಪ್ರಮುಖ ಕಾರಣಕರ್ತರು ಎಂದರೆ ಇದೇ ರೆಡ್ಡಿ ಸಮುದಾಯದ 4 ನಾಯಕರು ಎನ್ನುವುದನ್ನು ಒಪ್ಪಿಕೊಳ್ಳಲೇಬೇಕು. ಆದರೆ ಇದೀಗ ಆ 4 ನಾಯಕರನ್ನು ಶಾಸಕಿ ಮಂಜುಳಾ ಲಿಂಬಾವಳಿ ಹಾಗೂ ಅರವಿಂದ ಲಿಂಬಾವಳಿ ಅವರು ಗಮನ ಹರಿಸದಿರುವುದು ಸರಿಯಲ್ಲ. ಕಳೆದ 3 ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನು ಚೆನ್ನಾಗಿ ಬಳಸಿಕೊಂಡು ಬೇರೂರಿದ ಬಳಿಕವೂ ಮೊನ್ನೆ ಕೂಡ ತಮ್ಮ ಪತ್ನಿ ಗೆಲುವಿಗೆ ಕೂಡ ಕಾರಣರಾದವರನ್ನು ಏಕಾಏಕಿ ಪಕ್ಷದಿಂದ ಸರಿಸಿರುವುದು ಸರಿಯಲ್ಲ. ಅದರಲ್ಲಿಯೂ ಈ ರೆಡ್ಡಿ ಸಮುದಾಯದ ಮುಖಂಡರುಗಳು ಶಾಸಕರಿಗಿಂತಲೂ ಹಾಗೂ ಅರವಿಂದ ಲಿಂಬಾವಳಿಗಿಂತಲೂ ವಯಸ್ಸಿನಲ್ಲಿ ಹಿರಿಯರು. ಅವರ ಬಳಿಗೆ ತಾವೇ ಹೋಗಬೇಕು. ಅವರಿಗೆ ಕೊಡಬೇಕಾದಂತಹ ಗೌರವವನ್ನು ಕೊಟ್ಟುಕೊಂಡು ಇಟ್ಟುಕೊಳ್ಳಬೇಕು. ಆದರೆ ಅದನ್ನು ಲಿಂಬಾವಳಿಯವರು ಮಾಡುತ್ತಿಲ್ಲ. ಬೆಳಗಾಗುತ್ತಲೇ ತಮ್ಮ ಮನೆಯ ಬಾಗಿಲು ಬಳಿ ಕೈ ಕಟ್ಟಿಕೊಂಡು ನಿಲ್ಲುವಂತಹ ಸ್ವಾರ್ಥದ ಸಾಧಕರನ್ನು ಬಹಳ ಗೌರವದಿಂದ ನೋಡುತ್ತಾರೆ ಎನ್ನುವುದು ತಿಳಿದು ಬಂದಿದೆ. ಈ ಬೆಳವಣಿಗೆಯಿಂದ ಮೂಲ ಬಿಜೆಪಿಗರು ತುಂಬಾ ಗರಂ ಆಗಿದ್ದಾರೆ. ಬೆಳಗಾಗುತ್ತಲೇ ತಮ್ಮ ಬಳಿಗೆ ಬಂದು ನಮಸ್ಕಾರ ಹೊಡೆಯುವ ಹೊಸ ಬಿಜೆಪಿ ಕಾರ್ಯಕರ್ತರಿಗೆ ಮಣೆ ಹಾಕುತ್ತಿದ್ದಾರೆ. ಅವರೆಲ್ಲರೂ ರೋಲ್ ಕಾಲ್ ಗಿರಾಕಿಗಳು ಎನ್ನುವ ಮಾತು ಕೇಳಿ ಬರುತ್ತಿದೆ. ಇದರಿಂದಾಗಿ ಇವತ್ತಲ್ಲ ನಾಳೆ ಶಾಸಕಿ ಮಂಜುಳಾ ಲಿಂಬಾವಳಿ ಹಾಗೂ ಅರವಿಂದ ಲಿಂಬಾವಳಿ ಅವರಿಗೂ ಆಪತ್ತು ಗ್ಯಾರಂಟಿ ಎನ್ನುವ ಅಭಿಪ್ರಾಯ ಮಹದೇವಪುರ ಕ್ಷೇತ್ರದ ಮೂಲ ಬಿಜೆಪಿ ಮುಖಂಡರಿಂದಲೇ ವ್ಯಕ್ತವಾಗಿದೆ. ಏನೇ ಆಗಲಿ ಇಡೀ ಜೀವನವನ್ನೇ ಬಿಜೆಪಿಗಾಗಿ ಸಾಮಾನ್ಯ ಕಾರ್ಯಕರ್ತರಂತೆ ದುಡಿಯುತ್ತಲೇ ಯಾವುದೇ ದೊಡ್ಡ ಹುದ್ದೆಯನ್ನು ಅಲಂಕರಿಸಲು ಬಯಸಿದಂತಹ ಬಳಗೆರೆ ರಾಜಾರೆಡ್ಡಿ, ಜಯಚಂದ್ರ ರೆಡ್ಡಿ, ವೆಂಕಟಸ್ವಾಮಿ ರೆಡ್ಡಿ ಹಾಗೂ ಗುಂಜೂರು ಸುರೇಶ ರೆಡ್ಡಿ ಅವರನ್ನು ಸೈಡ್ಗೆ ಸರಿಸಿರುವ ರೀತಿಯಲ್ಲಿ ಕಡೆಗಣಿಸಿರುವುದು ಒಳಿತಲ್ಲ.
ಸ್ವಾರ್ಥಕ್ಕಾಗಿ ರಾಜಕಾರಣವನ್ನು ಬಳಸಿಕೊಳ್ಳುತ್ತಿರುವ ಕೆಲ ಬಿಜೆಪಿಯ ಹೊಸ ಮುಖಗಳಿಂದ ಅಕ್ರಮಗಳು ನಡೆಯುತ್ತಿವೆ. ಅವೆಲ್ಲವೂ ಮುಂದೊಂದು ದಿನ ಲಿಂಬಾವಳಿ ಅವರಿಗೆ ಉರುಳಾದರೂ ಆಶ್ಚರ್ಯವಿಲ್ಲ.